ಅಭಿಮನ್ಯು ಬಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಕ್ಕೆ ನೀವು ಕೂಡ ಅಭಿಮನ್ಯು ಇದ್ದಿದ್ರೆ ಬರ್ತಾ ಇದ್ರಿ, ಆದ್ರೆ ನಿನ್ನೆ ಮಿಸ್ ಮಾಡ್ಕೊಂಡ್ರಿ. ಹೌದು, ನನಗೆ ಏನೋ ನಿನ್ನೆ ಒಂದು ತುರ್ತು ಕೆಲಸ ಇತ್ತು, ಅದು ಹಾಗಾಗಿ ನಾನು ಬರೋಕ್ಕಾಗಲಿಲ್ಲ. ಆದರೆ ಅಭಿಮನ್ಯುನ ಜೊತೆ ನಡ್ಕೊ ಹೋಗೋದೇ ನಮ್ದೊಂದು ಅದೃಷ್ಟ. ಅದರಲ್ಲೂ ಕಾರ್ಯಾಚರಣೆಗೆ ಬಂದಾಗ ನಾನು ನಿನ್ನೆ ಮಿಸ್ ಮಾಡ್ಕೊಂಡೆ. ನನಗೆ ಇಲ್ಲೇನೋ ಒಂದು ತುರ್ತು ಕೆಲಸ ಇತ್ತು, ಅದನ್ನ ಯಾವುದೇ ಕಾರಣದೊಂದು ತಪ್ಪಿಸಂಗಿರಲಿಲ್ಲ. ಆದರೂ ಪರವಾಗಿಲ್ಲ, ನಾನು ವಿಡಿಯೋಗಳಲ್ಲಿ ಅಲ್ಲಿದ್ದರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡೆ. ಏನು ಮೊನ್ನೆ ದಾಳಿ ಆಗಿತ್ತಲ್ಲ, ಅಲ್ಲಿ ಕೋಣನಕಟ್ಟೆ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಿನ್ನೆ ಎಲ್ಲ ಕಾರ್ಯಾಚರಣೆ ಮಾಡಿದ್ದು ಗೊತ್ತಾಯ್ತು. ಅದು ಕಾಫಿ ತೋಟದೊಳಗೆ ಆನೆಗಳು ಹೋಗೋ ವಿಡಿಯೋಗಳನ್ನೆಲ್ಲ ನಾನು ನೋಡಿದೆ. ಈಗ ನಾಳೆ ಕಾರ್ಯಾಚರಣೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಿಮಗೂ ಕೂಡ ಖುಷಿ ಅಭಿಮನ್ಯು ಕಾರ್ಯಾಚರಣೆಗೆ ಬಂದರೆ. ಈಗ ವಸಂತ ಅವರು ಅವ್ರ ಮುಖದಲ್ಲಿ ಫುಲ್ ಖುಷಿ ಇತ್ತು ನಿನ್ನೆ ನೋಡಿದಾಗ, ಕ್ಯಾಂಪಲ್ಲೇ ಇದ್ದು ಅವ್ರಿಗೂ ಕೂಡ ಅಭಿಮನ್ಯುಗೂ ಕೂಡ ಏನಾದ್ರು ಬೇರೆ ಲಾರಿ ಬಂದ್ರು ಅದು ಕೂಡ ಹಿಂಗೆ ಚೈನ್ಗೇನಾರ ಎಳೆಯೋದು ಲಾರಿ ಹತ್ತಕ್ಕೆ. ಅದು ಕೂಡ ಲಾಸ್ಟ್ ಟೈಮು ನೀವು ವಿಡಿಯೋಗಳೆಲ್ಲ ಹೇಳಿದ್ರಿ ಅಭಿಮನ್ಯು ಸುಮ್ಮನೆ ಕ್ಯಾಂಪ್ ಆನೆ ಆಗಬಾರ್ದು, ಬಳಸ್ಕೋಬೇಕು ಅಂತ. ಹಂಗೆ ನಿನ್ನೆ ಅದು ಕೂಡ ಕಾರ್ಯಾಚರಣೆಗೆ ಬಂದಿದೆ. ಈ ವರ್ಷದಲ್ಲಿ 2ನೇ ಸತಿ ಕಾರ್ಯಾಚರಣೆಗೆ ಬಂದಿದೆ. ಹೌದು, ಈಗ ದಾಳಿ ಮಾಡಿದ ಸಲಗ ಉಂಟಲ್ಲ, ನನಗೆ ಅಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರ ನಮ್ಮ ಶ್ರೀಕಂಠ ಆನೆ ಅಷ್ಟೇ ಅದಕ್ಕಿಂತ ದಪ್ಪ ಇದೆ, ಅದೇ ಥರ ಕೋರೆ ಇದೆ, ಅಷ್ಟೇ ಅಲ್ಲ ಅದಕ್ಕೆ ಮದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಡಾನೆಗಳು ಕಾಡನ್ನ ಬಿಟ್ಟು ಹೊರಗಡೆ ಬರ್ತಾ ಇರೋ ಕಾರಣ ಹಲಸಿನ ಹಣ್ಣು ತಿನ್ನಕ್ಕಾಗಿ. ಇನ್ನು 1 ತಿಂಗಳಿಂದ 2 ತಿಂಗಳೊಳಗೆ ಅವು ಮತ್ತೆ ವಾಪಸ್ ಹೋಗ್ತವೆ. ಈ ಸಮಯದಲ್ಲಿ ಕಾಫಿ ಪ್ಲಾಂಟರ್ಗಳು, ಅದರಲ್ಲೂ ಆನೆಗಳಿದ ಏರಿಯಾದ ಕಾಫಿ ತೋಟದ ಕಾಫಿ ಬೆಳೆಗಾರರು ಒಂದು ಸ್ವಲ್ಪ ಎಚ್ಚರಿಕೆಯಲ್ಲಿರೋದು ಒಳ್ಳೆಯದು. ಅಷ್ಟೇ ಅಲ್ಲ, ಒಂದು 9 ಗಂಟೆ ಮೇಲೆ ತೋಟಕ್ಕೆ ಹೋಗೋದು ಒಳ್ಳೆಯದು. ಅದು ನಿಮ್ಮ ಮತ್ತೆ ನಿಮ್ಮ ಕಾರ್ಮಿಕರ ಹಿತಕ್ಕಾಗಿ ನಾನು ಹೇಳ್ತಾ ಇರೋದು. ಇಲ್ಲ, ಹಾಗಾಗಿ ಈಗ ಇಲ್ಲಿ ನಮ್ಮಲ್ಲೂ ಅಷ್ಟೇ ಆನೆಗಳು ಸಿಕ್ಕಾಪಟ್ಟೆ ಪಶ್ಚಿಮ ಘಟ್ಟದಿಂದ ಆನೆಗಳು ಬರ್ತಾ ಇದಾವೆ. ಈಗ ಇಷ್ಟು ದಿನ ಬರ್ತಾ ಇರಲಿಲ್ಲ. ಈಗ ಒಂದು 15 ದಿವಸದಿಂದ ಪಶ್ಚಿಮ ಘಟ್ಟದ ಒಳಗಿಂದ ಬಂದು ಹಳ್ಳಿಯ ಕಾಫಿ ತೋಟಗಳಿಗೆ ದಾಳಿ ಇಡ್ತೇವೆ, ಎಲ್ಲ ಹೊಟ್ಟೆಪಾಡಿಗಾಗಿ. ಹಾಗಾಗಿ ಸ್ವಲ್ಪ ಎಲ್ಲ ಎಚ್ಚರಿಕೆ ಇರಬೇಕು. ನೆನ್ನೆನೂ ಅದೇ ಆಗಿರೋದು, ಮೊನ್ನೆನೂ. ಇಲ್ಲೂ ನಮ್ಮಲ್ಲೂ ಇನ್ನು ಕೆಲವು ನಮ್ಮಲ್ಲಿ ಈಗ ಸಕಲೇಶ್ಪುರದ ಭಾಗದಲ್ಲಿರೋ 80 ಆನೆಗಳಲ್ಲಿ 60-80 ಆನೆಗಳಲ್ಲಿ ತುಂಬ ಡಿವೈಡ್ ಆಗಿ ಬೇರೆ 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 ಹೋಗಿ ಈಗ ಹಲಸಿನ ಹಣ್ಣನ್ನು ಹುಡುಕಿ ತಿಂತಾ ಇದ್ದಾವೆ. ಮೊನ್ನೆ ಆಗಿದ್ದ ಘಟನೆ ಹಲಸಿನ ಹಣ್ಣು ತಿನ್ನಕ್ಕೆ ಕಾಡಿಂದ ಬಂದಿರೋದು ಆನೆಗಳು. ಆಮೇಲೆ ಕೊಡಗಿನ ಭಾಗದಲ್ಲಿ, ಅದರಲ್ಲೂ ಆ ಭಾಗದಲ್ಲಿ ಅದು ರೋಬಸ್ಟಾ ಕಾಫಿ ಏರಿಯಾ, ಅದು ಅರಬಿಕ ಕಾಫಿ ಏರಿಯಾ ಅಲ್ಲ. ರೋಬಸ್ಟಾ ಕಾಫಿ ಏರಿಯಾ ಅಂದರೆ ಹಳೆ ರೋಬಸ್ಟಾಗಳು, ಅಂದರೆ 60-70 ವರ್ಷ, 80 ವರ್ಷ, 100 ವರ್ಷದ ರೋಬಸ್ಟಾಗಳು ಗಿಡಗಳು ಸುಮಾರು 10-11 ಅಡಿ 12 ಅಡಿ ಹೈಟ್ ಎಲ್ಲ ಇರ್ತದೆ. ಆಮೇಲೆ ಅಕ್ಕಪಕ್ಕ ಕಾಡುಗಳು ಇರುತ್ತೆ. ಈಗೆಲ್ಲ ಇರೋದ್ರಿಂದ ಆನೆಗಳ ಹತ್ರ ತಪ್ಪಿಸ್ಕೊಳ್ಳೋದು ಕಷ್ಟ. ಕೆಲವು ಆನೆಗಳು ಯಾವ ರೀತಿ ಅಂದರೆ ಆ ರಸ್ತೆ ಸೈಡಲ್ಲಿ ಕೇವಲ ಒಂದು 3 ಅಡಿಯಷ್ಟು ಹಿಂದಕ್ಕೆ ರೋಡ್ ಕಡೆಗೆ ಮುಖ ಹಾಕ್ಕೊಂಡು ನಿಂತಿರ್ತವೆ. ಯಾರ ಮನುಷ್ಯರು ಬಂದ ಅಂದ್ಕೊಳ್ಳೆ ಗಬಕ್ಕಂತ ಸೊಂಡ್ಲ ಹಾಕಿ ಹಿಡ್ಕಂತವೆ, ಇಲ್ಲ ಅಂದರೆ ಸೊಂಡ್ಲನ ಹಿಂಭಾಗಕ್ಕೆ ಎಳ್ಕೊಂಡು ಜೋರಾಗಿ ಜಾಡಿಸಿ ದೂಕ್ತವೆ. ಇದೆಲ್ಲ ಆನೆಗಳ ದಾಳಿಯ ಒಂದು ಕೆಲವು ಪ್ರಮುಖ ವಿಚಾರಗಳು. ಹಾಗಾಗಿ ಕಾಫಿ ಪ್ಲಾಂಟರ್ಗಳು, ಕಾರ್ಮಿಕರು ಆದಷ್ಟು ಎಚ್ಚರಿಕೆಯಲ್ಲಿರಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಇದೆಲ್ಲ ಕೇರಳ ಸೈಡಿಂದ ಬರೋ ಆನೆಗಳು ಅಂತಾನೂ ಹೇಳ್ತಾರೆ. ಈಗ ಅಲ್ಲೂ ಮೇವಿಲ್ಲ ಕೇರಳ ಸೈಡು. ಈಗ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗನೂ ಜಾಸ್ತಿ ಆನೆಗಳಾಗಿದೆ. ಇನ್ನು ಕೆಲವರು ಹೇಳೋ ಪ್ರಕಾರ ಈಗ ಆನೆ ಎಲ್ಲ ನೆಕ್ಸ್ಟು ಸಕಲೇಶ್ಪುರ, ಈ ಬೇಲೂರು ಈ ಕಡೆ ಸೈಡು ವಲಸೆ ಬರೋ ಚಾನ್ಸ್ ಇದೆ ಅಂತಾನೂ ಹೇಳ್ತಾರೆ. ಹೌದು, ಆನೆಗಳದ್ದು ವಲಸೆ ಪ್ರಕ್ರಿಯೆ ಅದು ನಿರಂತರವಾಗಿ ನಡೀತಾ ಇರ್ತದೆ. ಏಷ್ಯಾದ ಆನೆಗಳು 1200 ಕಿಲೋಮೀಟರ್ ದೂರದವರೆಗೂ ವರ್ಷದಲ್ಲಿ ವಲಸೆ ಹೋಗ್ತವೆ. ಅಂದರೆ ಉತ್ತರ ಭಾರತದ ಆನೆಗಳು ನೇಪಾಳ ಗಡಿ ದಾಟಿ ಅಲ್ಲಿಂದ ಮುಂದೆ ಮ್ಯಾನ್ಮಾರ್ವರೆಗೂ, ಅಂದರೆ ಆಗಿನ ಬರ್ಮಾ ಅಲ್ಲಿವರೆಗೂ ಹೋಗಿ ಬರ್ತವೆ. ಇಲ್ಲಿ ಶ್ರೀಲಂಕಾದ ಆನೆಗಳು ದ್ವೀಪ ರಾಷ್ಟ್ರ ಆದರೂ ಅಲ್ಲಿ 200 ಕಿಲೋಮೀಟರ್ ಅಷ್ಟು ದೂರ ವಲಸೆ ಹೋಗ್ತವೆ. ಯಾಕೆಂದ್ರೆ ಸುತ್ತ ಎಲ್ಲ ಸಮುದ್ರ ಇರೋದ್ರಿಂದ.
ಆಮೇಲೆ ಏನು ಆನೆಗಳು ಈಗ ಕರ್ನಾಟಕದಲ್ಲಿ ಅದರಲ್ಲೂ ಕೊಡಗಲ್ಲಿರ್ಬೋದು, ಸಕಲೇಶ್ವರದಲ್ಲಿರ್ಬೋದು, ಚಿಕ್ಕಮಗಳೂರು ಭಾಗದಲ್ಲಿ ಏನು ಆನೆಗಳು ಕಾಣಿಸ್ತವೆ, ದಿಢೀರಾಗಿ ಹೊಸದಾಗಿ ಕಾಣಿಸೋ ಆನೆಗಳು, ಅವು ಕರ್ನಾಟಕದಲ್ಲಿ ಇದ್ದ ಆನೆಗಳು ಅಂತ ಹೇಳಕ್ಕೂ ಆಗಲ್ಲ. ಅವೆಲ್ಲ ತಮಿಳ್ನಾಡು, ಕೇರಳ ಅಲ್ಲಿಂದ ಬಂದ ಆನೆಗಳು. ಆನೆಗಳಿಗೆ ಯಾವ ರಾಜ್ಯ, ಯಾವ ದೇಶ, ಗಡಿ ಅವ್ಯಾವ ಲೆಕ್ಕಕ್ಕಿಲ್ಲ. ಅವುಗಳದ ಅಜ್ಜ ಮುತ್ತಜ್ಜ ಅವರ ಇಡೀ ಸಂತತಿಯ ಸಾವಿರಾರು ಲಕ್ಷಾಂತರ ವರ್ಷದಿಂದ ನಡೆದ ದಾರಿಯಲ್ಲಿ ಅವು ವಲಸೆ ಹೋಗ್ತವೆ. ವಲಸೆ ಪ್ರಕ್ರಿಯೆ ಅನ್ನೋದು ಇದು ಮಾಮೂಲಿ. ಅದೇ ಆಫ್ರಿಕಾದ ಆನೆಗಳು 3,500 ಕಿಲೋಮೀಟರ್ ದೂರ ವಲಸೆ ಹೋಗ್ತವೆ ನೀರಿಗಾಗಿ, ಆಹಾರಕ್ಕಾಗಿ. ಈಗ ಬಂದಿರೋ ದಾಳಿಂಬೆರ ಆನೆ ಇಲ್ಲ ಹೊಸದಾಗಿ ಕಾಣಿಸ್ಕೊಂಡು ಈಗಾಗಲೇ ನಮ್ಮ ಸಕಲೇಶ್ಪುರ ಭಾಗಕ್ಕೆ ಈಗ ನಮ್ಮ ಬೀಟಮ್ಮ, ಭುವನೇಶ್ವರಿ, ಇನ್ನು ಓಲ್ಡ್ ಬೆಲ್ಟ್ ಇವುಗಳ ಗುಂಪಿಗೆ ಈಗಾಗಲೇ ಕೊಡಗಿನಿಂದ ಈಗ 2 ತಿಂಗಳ ಹಿಂದೆ 3-4 ಗಂಡಾನೆಗಳು ಬಂದು ಸೇರ್ಕೊಂಡಿದ್ದಾವೆ. ಇದೆಲ್ಲ ವಲಸೆ ಇದು. ಅದು ತಮಿಳ್ನಾಡಿಂದಲೂ ಬಂದಿರ್ಬೋದು, ಇಲ್ಲ ಆಂಧ್ರ ಸೈಡಿಂದ ಬಂದಿರ್ಬೋದು, ಇಲ್ಲ ಬನ್ನೇರಘಟ್ಟ ಮೇಯ್ನ್ ಒಂದು ಜಂಕ್ಷನ್ ಅದು ಆನೆದು. ಆನೇಕಲ್ ಹೋಬಳಿ ಎಲ್ಲ ತಾಲೂಕು ಆ ಭಾಗದಿಂದ ಆನೆಗಳು ಬರ್ತವೆ. ತಮಿಳ್ನಾಡಿಗೆ ನಮ್ಮ ಆನೆಗಳು ಇಲ್ಲಿಂದ ಹೋಗ್ತವೆ. ಹಾಗಾಗಿ ಭೀಮಾ ಅಂತ ಆನೆಗಳು ಮಾತ್ರ ಪರ್ಮನೆಂಟ್ ಆಗಿ ಒಂದು ಭಾಗದಲ್ಲಿ ಕಾಣಿಸ್ಕೊಂತವೆ ಅಂದ್ಬಿಟ್ರೆ ಇನ್ನೆಲ್ಲ ಕೇರಳ, ತಮಿಳ್ನಾಡು ಇದೆಲ್ಲ ಮಾಮೂಲಿ ಪ್ರಕ್ರಿಯೆ. ಇದು ಈಗ ವಲಸೆ ಪ್ರಕ್ರಿಯೆ ಶುರುವಾಗಿದೆ. ಅದರಲ್ಲೂ ಹಲಸಿನ ಹಣ್ಣು ಅಂದ್ರೆ ಆನೆಗಳಿಗೆ ಭಾರಿ ಇಷ್ಟ. ಈಗ ನೀವು ಎಲ್ಲಿ ಹೋಗಿ ನೋಡಿ ಆನೆ ಲದ್ದಿಯಲ್ಲಿ, ಈ ಹಿಂದೆ ಆನೆಗಳ ಲದ್ದಿಯಲ್ಲಿ, ಅದಕ್ಕಿಂತ ಹಿಂದೆ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನಮ್ಮಲ್ಲಿ ಆನೆಗಳ ಲದ್ದಿಯಲ್ಲಿ ಜೋಳ ಕಾಣಿಸ್ಕೊಂತಿತ್ತು. ಆಮೇಲೆ ಜೋಳ ಸೀಸನ್ ಮುಗಿದ ಕೂಡಲೇ ಡಿಸೆಂಬರ್ ತಿಂಗಳಲ್ಲಿ ಆನೆಗಳ ಲದ್ದಿಯಲ್ಲಿ ಭತ್ತ ಕಾಣಿಸ್ಕೊಂತಿತ್ತು. ಅದಾದ ಡಿಸೆಂಬರ್ ಎಲ್ಲ ಭತ್ತದ ಕುಯ್ಲು ಮುಗಿದ ಕೂಡಲೇ ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ಆನೆಗಳ ಲದ್ದಿಯಲ್ಲಿ ಕಾಫಿ ಬೀಜ ಕಾಣಿಸ್ಕೊಂತಿತ್ತು. ಈಗ ಆನೆಗಳ ಲದ್ದಿಯಲ್ಲಿ ನಮಗೆ ಹಲಸಿನ ಬೀಜಗಳು ಕಾಣಿಸ್ಕೊಂತ ಇದ್ದಾವೆ. ಹೀಗೆ ಅವುಗಳು ಆ ಸೀಸನ್ ಟೈಮಲ್ಲಿ ಬರೋ ಹಣ್ಣುಗಳನ್ನ ಅವು ಇಷ್ಟಪಟ್ಟು ತಿಂತವೆ. ಆನೆ, ಕರಡಿ ಮತ್ತೆ ಕಾಡುಹಂದಿಗಳು ಇವುಗಳು ರುಚಿಯಾದ ಆಹಾರನ ಹುಡುಕಿ ತಿಂತವೆ. ಆನೆಗಳಿಗೆ ಹಣ್ಣು ಬೇಕು, ಜೋಳ ಬೇಕು, ಕಾಫಿ ಬೇಕು, ಭತ್ತ ಬೇಕು, ಬಗನೆ ಬೇಕು, ಇಂಥ ಆಹಾರಗಳನ್ನು ಹುಡುಕಿ ತಿಂತವೆ. ಕರಡಿಗಳು ಅಷ್ಟೇ, ಕರಡಿಗೆ ಗೆಡ್ಡೆ ಬೇಕು, ಅದಕ್ಕೆ ಜೇನು ಬೇಕು, ಹಣ್ಣುಗಳು ಬೇಕು. ಹಾಗೆ ಕಾಡಹಂದಿಗಳು ಅಷ್ಟೇ, ಕಾಡಹಂದಿಗಳು ಮಾಂಸಾಹಾರಿಗಳು, ಅವು ಮಾಂಸನೂ ತಿಂತವೆ. ಏಡಿ ದೊಡ್ಡ ನಮ್ಮ ಪಶ್ಚಿಮ ಘಟ್ಟದಲ್ಲಿರೋ ಒಂದು ದಪ್ಪ ನೀಲಿ ಚೇಳುಗಳು ಇರ್ತವೆ. ಆ ಚೇಳುಗಳನ್ನೆಲ್ಲ ಹಿಡಿದು ತಿಂತವೆ. ಮತ್ತೊಂದು ಪಶ್ಚಿಮ ಘಟ್ಟದಲ್ಲಿ ಒಂದು ಪ್ರಭೇದದ ಒಂದು ಎರೆಹುಳ ಇದೆ. ಅದು ಸುಮಾರು 1 ಮೀಟರ್ ಉದ್ದ ಇರುತ್ತೆ, ಒಂದು ಬೆರಳು ದಪ್ಪ ಅಷ್ಟು ಉದ್ದ ಇರ್ತದೆ. ಅದನ್ನ ಅಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಾಡಹಂದಿಗಳು ಒಂದು 2-3 ಅಡಿ ಗುಂಡಿ ಮಾಡಿ ಅದನ್ನ ತಕ್ಕಂತ ತಿಂತವೆ. ತಿನ್ನೋದಿಗೆ ಅವುಗಳು ಆ ಎರೆಹುಳನ್ನು ತಿನ್ನೋದಿಗೆ ಅದರಲ್ಲಿ ಇಳಿಯ ಒಂದು ಜ್ಯೂಸ್ ತರ ರಸ ಇಳಿಯುತ್ತೆ. ಅದು ವೇಸ್ಟ್ ಆಗಬಾರದು ಅಂತ ಆಕಾಶ ಕಡೆ ತಲೆ ಎತ್ತಿ ಅಂದ್ರೆ ಮುಖ ಎತ್ಕೊಂಡು ತಿಂತವೆ. ಹೀಗೆ ಆನೆಗಳು ಅಷ್ಟೇ, ಈಗ ಹಲಸಿನ ಹಣ್ಣಿನ ಆಸೆಗೆ ಬಂದಿದ್ದಾವೆ, ಅವು ಮತ್ತೆ ವಾಪಸ್ ಹೋಗ್ತವೆ. ಆವಾಗ ನಮ್ಮ ಕಾಫಿ ಪ್ಲಾಂಟರ್ಗಳು ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಸುಮ್ಮನೆ ಏಕಾಏಕಿ ಕಾಫಿ ತೋಟದೊಳಗೆ ನನ್ನ ತೋಟ, ನಂದು ರೆಕಾರ್ಡು, ನಮ್ಮ ಅಜ್ಜನ ತೋಟ, ನಮ್ಮ ಅಜ್ಜಿ ಇದು ರೆಕಾರ್ಡು ನಂದು ಅಂತ ಹೇಳಿ ಹೋಗ್ಬಾರ್ದು. ಯಾಕೆ ಆನೆಗಳು ಈಗ ಹಲಸಿನ ಹಣ್ಣು ಹುಡ್ಕೊಂಡು ತಿಂತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಇನ್ನೊಂದು 60 ದಿನದಲ್ಲಿ ದಸರಾ ಕೂಡ ಸ್ಟಾರ್ಟ್ ಆಯ್ತದೆ ಗೌಡ್ರೆ. ನೀವು ಅದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಈಗ ಕಂಜನ್ ಕೂಡ ದಸರಾದಿಂದ ಬರ್ತಾ ಇಲ್ಲ ದಸರಾಗೆ. ಅದ್ರ ಬದಲಿ ಆನೆಗಳಾಗಿ ಯಾವ್ದ್ಯಾವ್ದು ಬರ್ಬೋದು ಗೌಡ್ರೆ? ನೀವು ತುಂಬಾ ಹತ್ರದಿಂದ ನೋಡಿದ್ದೀರಾ. ಈಗ ನಮ್ಮ ಆನೆ ಕ್ಯಾಂಪಲ್ಲಿ ಸಮರ್ಥರು ಇದ್ದಾರೆ. ಒಳ್ಳೆ ಹೈಟ್ ಪರ್ಸನಾಲಿಟಿ ಇದ ಆನೆಗಳಿವೆ, ಒಳ್ಳೆ ಬುದ್ಧಿಯ ಆನೆಗಳು ಇವೆ. ಕಂಜನ್ನ ಈ ವರ್ಷ ಒಂದ್ಸತಿ
ಗಮನಿಸೋದು ಒಳ್ಳೇದು ಹೊರಗಿಟ್ಟು ಅಂತ ನನಗೂ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾರ ಒಂದು ದುರಂತ ನಡೆದ್ರೆ ಅಂತ ಆಗಲ್ಲ. ಆದ್ರೆ ಇರ್ಲಿ, ನಾವು ಅದಕ್ಕೆ ಸಪೋರ್ಟ್ ಮಾಡೋದು ಕಷ್ಟ, ಅದಿರ್ಲಿ. ಆದರೆ ಸಂಜನ್ ಜೀವನದಲ್ಲಿ ಆಗ್ಬಾರ್ದು ಒಂದು ಕಪ್ಪು ಚುಕ್ಕೆ ಆಯ್ತು. ಒಂದು ಸೌಮ್ಯ ಸ್ವಭಾವದ ಆನೆ 2014ರಲ್ಲಿ ಶ್ರೀಮಾನ್ ಶ್ರೀ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಆದೇಶ ತರ್ತಾರೆ 24 ಆನೆ ಹಿಡಿಯಕ್ಕೆ. ಅವಾಗ ಒಟ್ಟಾರೆ ಆನೆ ಹಿಡಿದಿದ್ದೀವಿ, ಎಲ್ಲ ಯಾರಿಗೆ ಏನು ಮಾಡಿರ್ಲಿಲ್ಲ. ಇವು ಈ ಆನೆಗಳು ಯಾರಿಗೂ ತೊಂದರೆ ಮಾಡಿರ್ಲಿಲ್ಲ. ಶ್ರೀಕಂಠ ಆನೆ ಇರ್ಬೋದು, ಈ ಆನೆ ಇರ್ಬೋದು. ಅವಾಗ ಒಟ್ಟಾರೆ ಅಂದ್ರೆ ಒಂದು ಲೆಕ್ಕ ತುಂಬಕ್ಕಾಗಿ ಲೆಕ್ಕ ಜಮಾ ಮಾಡೋದು ಅಂತಾರಲ್ಲ, ಹಂಗಾಗಿ ಇದನ್ನ ಹಿಡಿದಿದ್ದು. ಇದು ನಮ್ಮ ಎಸ್ತೂರು ಭಾಗದ ಹೆತ್ತೂರ್ ಹತ್ರ ಒಂದು ನಿರ್ಮಾ ಎಸ್ಟೇಟ್ ಅಂತ ಇದೆ. ನಿರ್ಮಾ ಗೊತ್ತಲ್ಲ ನಿಮಗೆ? ನಿರ್ಮಾ ವಾಷಿಂಗ್ ಪೌಡರ್ ಅಂತ ಅಡ್ವರ್ಟೈಸ್ ಎಲ್ಲ ಬರ್ತಾ ಇರ್ತಲ್ಲ, ಅವ್ರದ್ದು ಒಂದು 200 ಎಕರೆ ಇದರಲ್ಲಿ. ವೆಂಕಟೇಶಣ್ಣನ ಜೊತೆ ನಾನು ನಡ್ಕೊಂಡು ಹೋಗಿ ಅಲ್ಲಿ ಒಂದು 10 ಆನೆಗಳು ದನಗಳು ಮಲಗಿದಂಗೆ ಅಲ್ಲಿ ಆ ದೊಡ್ಡ ರೋಬಸ್ಟ, ಅದು ಒಂದು 12 ಅಡಿ ಎತ್ತರದ ರೋಬಸ್ಟ ತೋಟದಲ್ಲಿ ಮಲಗಿದಾಗ ಹೊಡೆದಿದ್ದು. ಅವಾಗಿಂದ ಸೌಮ್ಯ ಸ್ವಭಾವದ ಆನೆ. ಇತ್ತೀಚಿಗಂತೂ ಅದು ಕೋರೆನೂ ಮೇಲ್ ಬರ್ತಾ ಇತ್ತು, ತೊಟ್ಲು ಕೋರೆ ಕೇಳ್ದಂಗೆ ಕೇಳ್ಕೊಂಡಿತ್ತು. ಬೇರೆ ಆನೆಗಳು ಹೊಡಿಸ್ಕೊಂಡು ಪಾಪ ಇದ್ದಿದ್ದ ಆನೆ ಅವತ್ತು ಏನಾಯ್ತಾ, ಆದ್ರೆ ಮದ ಬಂದಿತ್ತು, ಅದು ಹಂಗಾಯ್ತು. ಇರ್ಲಿ, ಈಗ ನಮ್ಮಲ್ಲಿ ಸಮರ್ಥರು ಇದ್ದಾರೆ. ಅದರಲ್ಲಿ ನನ್ನ ಗಮನಕ್ಕೆ ಬರಂಗೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿದ್ದು ಈಶ್ವರ ಆನೆ ಇರ್ಬೋದು, ಅದ್ರ ತೊಟ್ಲು ಕೊಂಬ ಆನೆ, ಅದು ತುಂಬಾ ಸಮರ್ಥ ಆಗಿದೆ. ಅದಾದ್ಮೇಲೆ ನಮ್ಮ ಕೊಡಗಿನ ರಂಜನ್ ಹೊಡೆದ ಆನೆ ಒಂದು ಲಕ್ಷ್ಮಣ ಆನೆ ಇದೆ. ಅದು ಮೊನ್ನೆ ಯಾವುದೋ ಒಂದು ಇದಕ್ಕೆ ಬಂದಿತ್ತು, ನಮ್ಮ ಸಕಲೇಶ್ವರ ಬಂದಿತ್ತು. ಅವಾಗ ಅದು ಚೆನ್ನಾಗಿದೆ. ಅದಾದ್ಮೇಲೆ ಹರ್ಷ ಇದೆ, ಶ್ರೀರಾಮ ಇದೆ. ಆಮೇಲೆ ನಮ್ಗೆ ಇತ್ತೀಚೆಗೆ ನಾನೊಂದು ಹೇಳೋದಾದ್ರೆ, ಈ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸ್ತು, 60 ವರ್ಷಕ್ಕೆ ಆನೆಗಳನ್ನೆಲ್ಲ ರಿಟೈರ್ಡ್ ಮಾಡಬೇಕು. ನೀವೇನಾರ ದಸರಾ ಗಿಸರಕ್ಕೆ ಏನಾರ ಆನೆಗಳನ್ನ 60 ವರ್ಷ ದಾಟಿದ ಮೇಲೆ ಕರ್ಕೊ ಹೋಗೋದಿದ್ರೆ ಅದಕ್ಕೆ ಜಾಸ್ತಿ ತೂಕ ಆಗ್ಲಿ ವೆಯ್ಟ್ ಹಾಕಂಗಿಲ್ಲ, ಅದನ್ನ ಫ್ರೀಯಾಗಿ ಬಿಟ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಒಂದು ಆದೇಶ ಕೊಟ್ಟಿದೆ. ಯಾಕೆ ನಮ್ಮ ಗಜೇಂದ್ರನ್ ಕರ್ಕೊ ಹೋಗ್ಬಾರ್ದು? ಆಮೇಲೆ ಗಜೇಂದ್ರ ಮತ್ತೆ ವಿಕ್ರಮ ಆನೆ, ಈ ವಿಕ್ರಮ ಆನೆ ಹಿಡಿಬೇಕಾದ್ರೆ ಭಾರಿ ಕಷ್ಟ ಆಗಿತ್ತು. ಅದಾದ್ಮೇಲೆ ಹೇಳ್ತೀನಿ. ಗಜೇಂದ್ರ, ವಿಕ್ರಮ ಆನೆ ಇರ್ಬೋದು, ಬಹುಶಃ ಬಲರಾಮ ಇರ್ಬೋದು, ಇವೆಲ್ಲ ದಿಗ್ಗಜ ಆನೆಗಳು. ಇವು 1988, 89, 90ರಲ್ಲಿ ಹಿಡಿದ ಆನೆಗಳು ಒಂದೇ ಸಮಯದಲ್ಲಿ. ಅವು ನಮ್ಮ ಹೇಮಾವತಿ ನದಿಯ ಎಡದಂಡೆಲಿರೋದು ನಮ್ಮ ಸಕಲೇಶ್ಪುರ ತಾಲೂಕು, ಬಲದಂಡೆಲಿರೋದು ಕೊಡಗಿನ ಕಟ್ಟೇಪುರ, ಆಮೇಲೆ ಹಂಪಾಪುರ ಅಂತ ಒಂದು ಭಾರಿ ಒಂದು ಒಳ್ಳೆ ಕಾಡಿತ್ತು. ಆಮೇಲೆ ಅದ್ರ ಪಕ್ಕ ಇರೋದು ಉಂಬ್ಳಿ ಬೆಟ್ಟ. ಅವೆಲ್ಲ ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ಆನೆಗಳು. ಹಂಪಾಪುರ ಕಾಡು ಇತ್ತೀಚೆಗೆ ರಸ್ತೆ ಮಾಡಕ್ ಹೋಗಿ ಅಲ್ಲೊಂದು ಬ್ರಿಡ್ಜ್ ಆಯ್ತು ನಮ್ಮ ಸಕಲೇಶ್ಪುರ ಭಾಗಕ್ಕೆ. ಅಲ್ಲಿ ಒಂದು ರಸ್ತೆ ಮಾಡಕ್ ಹೋಗಿ ಇಡೀ ಹಂಪಾಪುರ ಕಾಡೇ ನಾಶ ಆಗೋಯ್ತು. ಆ ಭಾಗ 3 ಕಾಡಲ್ಲಿ ಹಿಡಿದ ಆನೆಗಳು ಇವು. ಅದರಲ್ಲಿ ವಿಕ್ರಮ ಆನೆ ತಪ್ಪಿಸ್ಕೊಂಡು ಹೋಗಿ ಅದನ್ನ ಮತ್ತೆ ಅದ್ರ ಜೊತೆ ಹೋಗಿ ಹುಡುಕಿ ಹೋಗಿ ಹಿಡ್ಕೊಂಡ್ ಬಂದಿದ್ದಾನೆ. ಅದು ಒಂದು ಒಳ್ಳೆ ಆನೆ. ಅದು ಒಂದು ಸ್ವಲ್ಪ ಬೇರೆ, ಅದರದ ದೇಹದ ರಚನೆ ಸ್ವಲ್ಪ ಬೇರೆ ಆನೆ ತರ ಅಲ್ಲ. ಅದರದ್ದು ಬೆನ್ನಲ್ಲಿ ಸ್ವಲ್ಪ ಎತ್ತರ ಉಂಟಲ್ಲ, ಅದು ಅಂದ್ರೆ ಹಿಂದೆ ಈಗ ನಮಗೆ ಏಕಲವ್ಯ ಹೇಗಿತ್ತು ಈಗ ಹೇಗಿದೆ ಹಾಗೆ ಸ್ವಲ್ಪ ನಮ್ಮ ಒಂಟೆ ಇದ್ರ ತರ ಎತ್ತರ ಇರೋದು. ಅದೆಲ್ಲ ಆನೆಗಳದ್ದು ಮೈ ಕಟ್ಟು ಮನುಷ್ಯರ ತರನೇ. ಆನೆಗಳಿಗೂ ಅದು ದೇಹದ ರಚನೆ ಒಂದು ಆನೆಗೂ ಇನ್ನೊಂದು ಆನೆಗೂ ಭಿನ್ನ ಆಗಿರ್ತದೆ. ಈಗ ನಮ್ಮ ಖಂಡ್ರೆ ಸಾಹೇಬರ ನಮ್ಮಂತ ಸಾವಿರಾರು ಜನರ ಮನವಿ ಪ್ರಕಾರ ಮನವಿಗೆ ಹೋಗ್ಬಿಟ್ಟು ಖಂಡ್ರೆ ಸಾಹೇಬರು ಈ ಆನೆನ, ಇಲ್ಲಿ ಗಜೇಂದ್ರ ಆನೆನ
ಮತಿಗೊಡಿ ತಂದುಬಿಟ್ಟಿದ್ದಾರೆ. ಯಾಕೆ ಗಜೇಂದ್ರನ್ನು ಕರ್ಕೊ ಹೋಗ್ಬಾರ್ದು? ನಿಶಾನೆ ಆನೆಯಾಗಿ ಅದು ಹಿಂದೆ ಮೈಸೂರು ಮಹಾರಾಜರ ಕುಟುಂಬದರ ಮನ ಗೆದ್ದ ಆನೆ, ಅದು ಪಟ್ಟದ ಆನೆ ಆಗಿತ್ತು. ಅವತ್ತೇನೋ ಒಂದು ಮದ ಬಂದಾಗ ಆನೆಗಳಿಗೆ ಏನೂ ಗೊತ್ತಿರಲ್ಲ. ಅವುಗಳ ಏನು ಗುರಿ ಏನಿದ್ರು ಒಂದು ಹೆಣ್ಣಾನೆಯ ಸಂಗನ ಬಯಸ್ತಾ ಇರ್ತವೆ. ಆ ಸಮಯದಲ್ಲಿ ಅವು ಏನ್ ಮಾಡ್ತವೆ ಅಂತ ಅವಕ್ಕೆ ಗೊತ್ತಿರ್ಲಿಲ್ಲ. ಅವತ್ತೊಂದು ಘಟನೆ ನಡೆದ್ಮೇಲೆ ಆ ಗಜೇಂದ್ರ ಕಾಡಿಗೆ ಹೋಗಿರ್ತಾನೆ, ಮತ್ತೆ ಕರ್ಕೊ ಬಂದಾಗ ಪ್ರತಿ ಸತಿನೂ ಅವನಿಗೆ ಆಮೇಲೆ ಮದ ಎಲ್ಲ ಹೋದ್ಮೇಲೆ ಅವನು ಗಣಪತಿ ಮಾವತನ ಗಣಪತಿನ ಹುಡುಕ್ತಿತ್ತಂತೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಅವನು ಎಲ್ಲಿರ್ತಿದ್ದ, ಅವನ ಮನೆ ಹತ್ರ ಎಲ್ಲ ಹೋಗಿ ಸೊಂಡ್ಲೆತ್ತಿ ಅವನ ಸ್ಮೆಲ್ಲು ಒಂದು ಆನೆಗಳು ವಾಸನೆಗಳನ್ನ ಧ್ವನಿಗಳನ್ನ ಅವ್ರು ಯಾರು ಒಳ್ಳೆ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅವ್ರನ್ನ ವಾಸನೆಗಳನ್ನ ಇಲ್ಲ ಅವ್ರ ಧ್ವನಿಗಳನ್ನು ಭಾರಿ ದಿನ ನೆನ್ಪಿಟ್ಕೊಂಡಿರ್ತದೆ. ಇದು ಹೋಗಿ ಅವನ ಮನೆ ಹತ್ರ ಅಲ್ಲಿ ಕಿಟಿಗೆ ಬಾಗ್ಲು ಎಲ್ಲ ಮೂಸ್ ನೋಡೋದು ಎಲ್ಲ ಮಾಡ್ತಿತ್ತಂತೆ. ಅದಕ್ಕೆ ಗೊತ್ತಿಲ್ಲ, ಮದ ಬಂದಾಗ ಆನೆ ದಡ್ಡ ಆಗಿರ್ತದಂತೆ, ಇಲ್ಲ ನೆನಪಿನ ಶಕ್ತಿ ಕಳ್ಕೊಂಡಿರ್ತದೆ, ತುಂಬಾ ಅಗ್ರೆಸಿವ್ ಆಗಿರ್ತದೆ, ಉದ್ರೇಕಗೊಂಡಿರ್ತದೆ. ಹಂಗಾಗಿ ಈಗ ಸರಿಯಾಗಿದ್ದಾನೆ ಗಜೇಂದ್ರನ್ ಕರ್ಕ ಹೋದ್ರೆ ಹೇಗೆ ಅಂದ್ರೆ ನಮ್ಮ ಬೇಂದ್ರೆ ಒಂದು ನಾವು ಸ್ಕೂಲಲ್ಲಿ ಅವ್ರ ಪದ್ಯ ಓದ್ತಿದ್ದು, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅಂತ. ಹಾಗೆ ಈ ಯುವಕರ ಟೀಮ್ ಒಳಗೆ ಏನು ಯುವಕರು ಅಂದ್ರೆ, ಈಗ ನಮ್ಮ ದಸರಕ್ಕೆ ಹೋಗಿರೋ ನಮ್ಮ ಆನೆಗಳ ಯುವಕರ ಮಧ್ಯ ನಮ್ಮ ಗಜೇಂದ್ರನು ಇದ್ರೆ ಇನ್ನೂ ಚಂದ ಕಾಣ್ತದ. ಆ ಗತ್ತು, ಆ ತುಟ್ಲುಕೋರೆ, ಇಲ್ಲ ವಿಕ್ರಮ ಆನೆ, ಅವುಗಳನ್ನ ಕರ್ಕೊ ಹೋಗೋದು ಒಳ್ಳೇದು ಅನಿಸ್ತದ ನಂಗೆ. ಆಮೇಲೆ ಇನ್ನು ಹೊಸಬ್ರು ಅಂದ್ರೆ ನಮ್ಮ ಈಶ್ವರ, ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಆ ಕಾಲದಲ್ಲೇ ಹಿಡಿದಿದ್ದು. ನಮ್ಮ 24 ಆನೆಗಳು ಹಿಡಿದಾಗ್ಲೇ ಗಂಡಾನೆಗಳನ್ನೇ ಹಿಡಿದಿದ್ದು ಅವತ್ತು 24 ಆನೆಯ. ಅದು ಈಶ್ವರ ಆನೆ ಕೋರೆ, ತೊಟ್ಲುಕೋರೆ. ಆಮೇಲೆ ಲಕ್ಷ್ಮಣ ಆನೆ ಬಾರಿ ಸಮರ್ಥ ಆಗಿದ್ದಾನೆ. ಇನ್ನು ಬೇರೆ ಆನೆಗಳು ಬಿಡಿ, ಇನ್ನೆಲ್ಲ ಚಿಕ್ಕವು. ಹರ್ಷ ಆನೆನೂ ಕರ್ಕೊಂಡು ಹೋಗ್ಬೋದು. ಅಷ್ಟ ಆನೆಗಳನ್ನ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಅನಿಸ್ತದೆ ನಂಗೆ.